ನಮಸ್ತೆ. ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸ್ತಾ ಇರುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊಸ ವರ್ಷದ ಜನವರಿ ತಿಂಗಳಿನಿಂದ ಒಂದು ಹೊಸ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಜನವರಿ ತಿಂಗಳಿನಲ್ಲಿ ಆಗಿ ಹೋಗಿರುವಂತಹ ಹಲವು ಘಟನೆಗಳ ಮಾಹಿತಿಯನ್ನ ವಿಸ್ತೃತವಾಗಿ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಹೊಸ ಕಾರ್ಯಕ್ರಮ, ಅದುವೇ ಜನವರಿಯ ಮಾಹಿತಿ ಬುತ್ತಿ. ಇದು ಮಾಸಿಕ ಮಾಹಿತಿಯ ಅವಲೋಕನ. ಈ ಕಾರ್ಯಕ್ರಮದ ಅತಿಥಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಸುರೇಶ್ BN ಅವರು, ಇವರು ನಿರ್ದೇಶಕರು, ಜ್ಞಾನ ಗಂಗೋತ್ರಿ, ಬೆಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಿಮ್ಮಿಂದ. ಜನವರಿ ತಿಂಗಳಿನಲ್ಲಿ ಆದಂತಹ ಹಲವು ಘಟನೆಗಳ ಬಗ್ಗೆ ಒಂದು ಚುಟುಕಾಗಿ ಅಥವಾ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ನಿಮ್ಮಿಂದನೇ ಪ್ರಾರಂಭ ಆಗಲಿ. ಜೊತೆಗೆ ಇವತ್ತು ನಾವು ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೀವಿ. ನಮ್ಮ ಕರ್ನಾಟಕದ ಸ್ತಬ್ಧ ಚಿತ್ರ ಪ್ರದರ್ಶನ ಆಗಬೇಕಾಗಿತ್ತು ನಮ್ಮ ದೆಹಲಿಯ ಕೆಂಪುಕೋಟೆಯ ಆವರಣದಲ್ಲಿ. ಉತ್ತಮವಾದಂಥ ಒಂದು ಥೀಮ್ನ ಇಟ್ಕೊಂಡು ಮಾಡಿದಂತಹ ಸ್ತಬ್ಧ ಚಿತ್ರ ಕಾರಣಾಂತರಗಳಿಂದ ಪ್ರದರ್ಶನಗೊಳ್ತಾ ಇಲ್ಲ. ಈ ಸ್ತಬ್ಧ ಚಿತ್ರದ ಬಗ್ಗೆ, ಹಾಗೆ ಯಾವ ರೀತಿಯ ಮಾನದಂಡಗಳಿರುತ್ತೆ, ಒಂದು ಸ್ತಬ್ಧ ಚಿತ್ರ ಸೆಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ರಿಜೆಕ್ಟ್ ಆಗಬೇಕು ಅಂತ ಹೇಳಿದರೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡಿ. ಖಂಡಿತ. ಸೊ ಜನವರಿ 26 ಭಾರತ ರಾಷ್ಟ್ರ ಗಣರಾಜ್ಯ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದಿನ. ಈ ಒಂದು ಸಂದರ್ಭದಲ್ಲಿ ಐತಿಹಾಸಿಕವಾಗಿ ನಾವು ಮಾಡ್ತಕ್ಕಂಥ ಒಂದು ಆಚರಣೆ ಏನು ಅಂದರೆ, ಕೆಂಪುಕೋಟೆಯ ಬಳಿ ಕರ್ತವ್ಯ ಪಥದಲ್ಲಿ ವಿವಿಧ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತಬ್ಧ ಚಿತ್ರಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸ್ತಬ್ಧ ಚಿತ್ರಗಳ ಆಯ್ಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ಜನವರಿ 26ಕ್ಕಿಂತ ಮುಂಚೆಯೇ ಪ್ರಾರಂಭವಾಗುತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕ ರಾಜ್ಯದಿಂದ ಕೂಡ ಒಂದು ಥೀಮನ್ನು ಪ್ರೆಸೆಂಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಥೀಮಲ್ಲಿರ್ತಕ್ಕಂಥ ಮೇನ್ ಕಾಂಪೊನೆಂಟ್ಸ್ ಏನು ಅಂತ ನಾನು ಫಸ್ಟ್ ಡಿಸ್ಕಸ್ ಮಾಡ್ತೇನೆ. ಅದಾದಮೇಲೆ ಇದನ್ನು ಯಾಕೆ ಈ ವರ್ಷ ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತಕ್ಕಂಥ ಒಂದು ಪಾಯಿಂಟ್ಸನ್ನು ನಾನು ತದನಂತರ ಹೇಳ್ತೇನೆ. ಸೊ ಮೊದಲು ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತಕ್ಕಂಥ ಒಂದು ಥೀಮನ್ನು ತೊಗೊಂಡಿರ್ತೇವೆ. ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು, ಮೈಕ್ರೋಚಿಪ್ ಅಂದರೆ ವಿಜ್ಞಾನ, ಅಂದರೆ ಸಂಪ್ರದಾಯದಿಂದ ವಿಜ್ಞಾನದ ಕಡೆಗೆ ಎನ್ನುವ ಒಂದು ಥೀಮನ್ನು ನಾವು ತೊಗೊಂಡಿರ್ತೇವೆ. ಸೊ ಇದರಲ್ಲಿ ಮುಂಭಾಗದ, ಅಂದರೆ ಅದೊಂದು ವೆಹಿಕಲ್ ಇರುತ್ತೆ, ಅದರ ಮುಂಭಾಗದಲ್ಲಿ ನಾವು ಈ ಮಿಲ್ಲೆಟ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಒಂದು ಥೀಮನ್ನು ತೊಗೊಂಡಿರ್ತೇವೆ. ಈ ಒಂದು ಸ್ತಬ್ಧ ಚಿತ್ರದ ಪ್ರಾರಂಭವಾಗ್ತಕ್ಕಂಥದ್ದು ಪ್ರಕಾಶಮಾನವಾದ ಸೂರ್ಯನ ಚಿತ್ರದಿಂದ. ಸೂರ್ಯ ಅಂದ ಕೂಡಲೇ ಅದೊಂದು ಶಕ್ತಿಯ ಅಗಾಧವಾದ ಮೂಲ, ನಿರಂತರತೆಯನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತವಾಗಿರುತ್ತೆ. ಸೊ ಇನ್ನು ಬ್ಯಾಕ್ ಸೈಡ್ಗೆ ಬಂದಾಗ ನಾನು ಮುಂಚೆನೇ ಹೇಳಿದಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ. ಅದರಲ್ಲಿ ಫಸ್ಟ್ ನಮಗೆ ಕಾಣಿಸ್ತಕ್ಕಂಥದ್ದು ಮಾಲಿಕ್ಯುಲಾರ್ ಲೆವೆಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಒಂದು ಆಟಮ್, ಪರಮಾಣು ಹೇಗಿರುತ್ತೆ ಅದು ತಿರುಗ್ತಕ್ಕಂಥ ಒಂದು ಚಿತ್ರವನ್ನು ಅಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಅದರ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಒಂದು ರೋಬೋಟ್ ಚಿತ್ರವನ್ನು ನೀಡಿರ್ತಾರೆ. ಅದರ ಅರ್ಥ ಏನು ಅಂದರೆ ಭವಿಷ್ಯದ ತಂತ್ರಜ್ಞಾನವನ್ನು ತೋರಿಸ್ತಕ್ಕಂಥದ್ದು ಅದರ ಉದ್ದೇಶವಾಗಿರುತ್ತೆ. ಇನ್ನು ಸೈಡ್ಸಲ್ಲಿ ಬಂದಾಗ ನಾವು ರಾಕೆಟ್ ಚಿತ್ರವನ್ನು ನೋಡ್ಬೋದಾಗಿರುತ್ತೆ, ವಿಜ್ಞಾನಿಗಳ ಚಿತ್ರಗಳನ್ನು, ಸೈನಿಕರ ಚಿತ್ರಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದೆಲ್ಲ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕರ್ನಾಟಕ ರಾಜ್ಯ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಕೊಡುಗೆಯನ್ನು ನೀಡ್ತಾ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಇದರ ಜೊತೆಗೆ ಒಬ್ಬ ಮಹಿಳಾ ವೈದ್ಯೆ ದೂರವಾಣಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದೇನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ದೂರವಾಣಿಯ ಮುಖಾಂತರ ಒಬ್ಬ ರೋಗಿಗೆ ಯಾವ ರೀತಿ ನಾವು ಸಮಾಲೋಚನೆ ಮಾಡ್ಬೋದು, ಯಾವ ರೀತಿ ನಾವು ಔಷಧಿಗಳನ್ನು ಕೊಡ್ಬೋದಾಗಿರುತ್ತೆ ಅಂತಕ್ಕಂಥ ಆಧುನಿಕ ವೈದ್ಯಕೀಯ ಕ್ಷೇತ್ರವನ್ನು ಬಿಂಬಿಸ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರ ಜೊತೆಗೆ ಒಬ್ಬ ರೈತ ಮಹಿಳೆ ಡ್ರೋನನ್ನು ಉಪಯೋಗಿಸ್ಕೊಂಡು ಕೃಷಿ ಮಾಡ್ತಕ್ಕಂಥದ್ದನ್ನು ತೋರಿಸಲಾಗಿರುತ್ತೆ. ಸೊ ಇದೇನನ್ನು ತೋರಿಸುತ್ತಂದರೆ ಕೃಷಿಯಲ್ಲಿ ನಾವು ತಂತ್ರಜ್ಞಾನದ ಬಳಕೆಯನ್ನು ಎಷ್ಟರ ಮಟ್ಟಿಗೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಸೊ ಇಷ್ಟು ಈ ಒಂದು ಚಿತ್ರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವಿಷಯಗಳಾಗಿರುತ್ತೆ. ಸೊ ಈಗ ಯಾಕೆ ಅದನ್ನು ಈ ವರ್ಷದ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಅದನ್ನು ಪರಿಗಣಿಸಲಾಗಿಲ್ಲ ಅಂತ ಹೇಳಲಿಕ್ಕೆ 2 ರೀಸನ್ಸ್ ಇರುತ್ತೆ. ಮೊದಲನೇದು ಸಿರಿಧಾನ್ಯಗಳನ್ನು ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಭಾರತ ದೇಶದ ಕೋರಿಕೆಯ ಮೇರೆಗೆ ವಿಶ್ವಸಂಸ್ಥೆ ಏನು ಮಾಡುತ್ತಂದರೆ ಪ್ರತಿ ವರ್ಷ ಯಾವುದಾದ್ರೂ ಒಂದು ಥೀಮನ್ನು ತಗೊಂಡು ಇಂಟರ್ನ್ಯಾಷನಲ್ ಇಯರ್ ಅಂತ ಪ್ರೆಸೆಂಟ್ ಮಾಡುತ್ತೆ. ಸೊ 2023 ವಿಶ್ವಸಂಸ್ಥೆ ಸಿರಿಧಾನ್ಯಗಳ ವರ್ಷ ಅಂತ ಅದನ್ನು ಪ್ರಮೋಟ್ ಮಾಡಿತ್ತು. ಸೊ ಹಾಗಿದ್ರೆ ಈಗಾಗಲೇ ಅದಕ್ಕೆ ಪ್ರಪಂಚ ಮಟ್ಟದಲ್ಲಿ ಅಂದರೆ ವಿಶ್ವ ಮಟ್ಟದಲ್ಲಿ ಅದನ್ನು ನಾವು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೇವೆ ಅಂತಕ್ಕಂಥದ್ದು ಒಂದು ಕಾರಣವಾಗಿರುತ್ತೆ. ಸೊ ಇನ್ನೊಂದು ಈ ಮೈಕ್ರೋಚಿಪ್ ಅಂತಕ್ಕಂಥದ್ದು
ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಡೀ ಭಾರತಕ್ಕೆ ಸೀಮಿತವಾಗಿರುತ್ತೆ. ಆ್ಯಂಡ್ ಸ್ತಬ್ಧ ಚಿತ್ರ ಯಾವಾಗಲೂ ಕೂಡ ಆ ರೀಜಿನ್ಯಾಲಿಟಿ ಅಂದರೆ ನಿಮ್ಮ ಸ್ಥಳೀಯತೆ ಏನಿರುತ್ತೆ ಅದನ್ನು ಹೆಚ್ಚಾಗಿ ಪ್ರತಿಬಿಂಬಿಸ್ತಕ್ಕಂಥ ಒಂದು ಥೀಮನ್ನು ನಾವು ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ 2025ರಲ್ಲಿ ನಾವು ಲಕ್ಕುಂಡಿಯನ್ನು ಪ್ರೆಸೆಂಟ್ ಮಾಡಿದ್ವಿ. ಸೊ ಲಕ್ಕುಂಡಿ ಡೆಫಿನೆಟ್ಲಿ ಅದು ನಮ್ಮ ರೀಜಿನಲ್ ಅಂದರೆ ನಮ್ಮ ಸ್ಥಳೀಯ ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥ ಒಂದು ಸ್ತಬ್ಧ ಚಿತ್ರವಾಗಿರುತ್ತೆ. ಅದನ್ನು ನಾವು ಕ್ರೇಡಲ್ ಆಫ್ ಟೆಂಪಲ್ಸ್ ಅಂದರೆ ದೇವಸ್ಥಾನಗಳ ತೊಟ್ಟಿಲು ಅಂತ ಕರೀತೇವೆ. ಸೊ ಅದರಿಂದ ಅದನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಇವೆಲ್ಲ ಕಾರಣಗಳಿಂದ ಪ್ರಾಬಬಲಿ ನಮಗೆ ಈ ವರ್ಷ ಅವಕಾಶ ಸಿಗದೇ ಇರತಕ್ಕಂಥ ಒಂದು ಸಾಧ್ಯತೆ ಇರ್ಬೋದಾಗಿರುತ್ತೆ. ಮುಂದಿನ ಒಂದು ವಿಶೇಷವಾದಂಥ ಟಾಪಿಕ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ನಮ್ಮ ಸೇನಾಧಿಕಾರಿ ಒಂದು ಅತ್ಯುತ್ತಮವಾದಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ 2025 ಸ್ವಾತಿ ಶಾಂತಕುಮಾರ್ ಅವರು. ಅವರ ಹಿನ್ನೆಲೆ ಅಥವಾ ಅವರು ಪಡೆದುಕೊಂಡಿರುವಂಥ ಈ ಪ್ರಶಸ್ತಿಯ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಸೊ ಇದು ಆ್ಯಕ್ಚುಲಿ ಈ ರೀತಿಯ ಸಾಧನೆಗಳನ್ನು ನಾವು ಹೆಚ್ಚು ಪ್ರಮೋಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಭವಿಷ್ಯದ ಯುವ ಪೀಳಿಗೆಗೆ ಇವರು ಮಾದರಿಯಾಗಿರ್ತಾರೆ. ಇವರ ಬಗ್ಗೆ ಹೇಳಬೇಕಾಗಿದ್ರೆ ಮೂಲತಃ ಇವರು ಬೆಂಗಳೂರಿನವರು. ಇವರು ಪ್ರಸ್ತುತವಾಗಿ ನಮ್ಮ ಭಾರತೀಯ ಸೇನೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಸೇನೆ ಅಂದ ಕೂಡಲೇ ನಮಗೆ ಗೊತ್ತಿರೋದು ಬಾರ್ಡರಲ್ಲಿ ಅವರು ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಯೋಧರು ಅಂತಕ್ಕಂಥದ್ದು ನಮಗೆ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇದನ್ನು ಹೊರತುಪಡಿಸಿ ದೇರ್ ಇಸ್ ಒನ್ ಮೋರ್ ಸಿಸ್ಟಮ್. ಅದೇನು ಅಂದರೆ ವಿಶ್ವಸಂಸ್ಥೆಯ ವತಿಯಿಂದ ಪೀಸ್ ಕೀಪಿಂಗ್ ಮಿಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಶಾಂತಿ ಪಾಲನಾ ಪಡೆ ಅಂತ ಹೇಳ್ತೇವೆ. ಇದರ ಅರ್ಥ ಏನು ಅಂದರೆ ಯಾವ ರಾಷ್ಟ್ರಗಳಲ್ಲಿ ತುಂಬ ಸಂಘರ್ಷ ಇರುತ್ತೆ, ಅದು ಫಸ್ಟ್ ಕಂಡೀಷನ್. ಅಂದರೆ ಅಲ್ಲಿ ತುಂಬ ಸಂಘರ್ಷ ಇರಬೇಕು. ಅದ್ರ ಜೊತೆಗೆ ಆ ಒಂದು ರಾಷ್ಟ್ರ ಆ ಸಂಘರ್ಷಗಳನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಅಥವಾ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದಿದ್ದಾಗ, ಸಪೋಸ್ ಇಮ್ಯಾಜಿನ್ ಯು ಹ್ಯಾವ್ ಆನ್ ಆಫ್ರಿಕನ್ ಕಂಟ್ರಿ, ಆ ಒಂದು ರಾಷ್ಟ್ರ ತುಂಬ ಬಡತನವನ್ನು ಹೊಂದಿರುತ್ತೆ. ಆ ರೀತಿಯ ರಾಷ್ಟ್ರಗಳು ತನ್ನ ಸ್ವಂತ ಮಿಲಿಟ್ರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಆರ್ಥಿಕತೆ ಅವರಲ್ಲಿರೋದಿಲ್ಲ. ಆದರೂ ಕೂಡ ಅಲ್ಲಿ ತುಂಬ ಸಂಘರ್ಷಗಳಿರುತ್ತೆ, ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಭಾಳ ನಡೀತಾ ಇರುತ್ತೆ. ಸೊ ಈ ರೀತಿಯ ಸಂದರ್ಭಗಳಲ್ಲಿ ವಿಶ್ವಸಂಸ್ಥೆ ಮಾಡಿರ್ತಕ್ಕಂಥ ಒಂದು ಪರಿಕಲ್ಪನೆ ಏನು ಅಂದರೆ ವಿವಿಧ ರಾಷ್ಟ್ರಗಳಿಂದ ಮಿಲಿಟ್ರಿಯನ್ನು ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಮಿಲಿಟ್ರಿಯನ್ನು ಬ್ಲೂ ಹೆಲ್ಮೆಟ್ಸ್ ಅಂತ ನಾವು ಕರಿತೇವೆ. ಸೊ ಈ ರೀತಿಯ ಬ್ಲೂ ಹೆಲ್ಮೆಟ್ಸ್ನಲ್ಲಿ ಸೇವೆ ನಿರ್ವಹಣೆ ಮಾಡ್ತಕ್ಕಂಥ ನಮ್ಮ ಯೋಧರನ್ನು ಈ ರೀತಿಯ ಸಂಘರ್ಷ ಪೀಡಿತ ರಾಷ್ಟ್ರಗಳಿಗೆ ಡೆಪ್ಲಾಯ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯಾಗಿರುತ್ತೆ. ಸೊ ನಾವಿವಾಗ ಮಾತಾಡ್ತಾ ಇರ್ತಕ್ಕಂಥ ಸ್ವಾತಿ ಶಾಂತಕುಮಾರ್ ಅವರು ಸುಡಾನ್ ರಾಷ್ಟ್ರದಲ್ಲಿ ವಿಶ್ವಸಂಸ್ಥೆಯ ವತಿಯಿಂದ ಬ್ಲೂ ಹೆಲ್ಮೆಟ್ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಆಧಾರದ ಅಡಿಯಲ್ಲಿ ಅವರು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಈ ಸುಡಾನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ಅಲ್ಲಿ ಅರಬ್ ಮತ್ತು ನಾನ್ ಅರಬ್ಸ್ ನಡುವೆ ಇರ್ತಕ್ಕಂಥ ಒಂದು ಸಂಘರ್ಷ, ಮತ್ತು ಅಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಅಥವಾ ಬುಡಕಟ್ಟು ಜನಾಂಗ ಅಲ್ಲಿರ್ತಕ್ಕಂಥ ಭೂ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಲಾಟೆಗಳಾಗ್ತಕ್ಕಂಥದ್ದು, ಸಂಘರ್ಷಗಳಾಗ್ತಕ್ಕಂಥದ್ದು ನಡೀತಾ ಇದೆ. ಮಹಿಳೆಯರಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಷ್ಟೊಂದು ಭದ್ರತೆ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ದೇರ್ ಈಸ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ವಿಶ್ವಸಂಸ್ಥೆ ನಿಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಬ್ಲೂ ಹೆಲ್ಮೆಟ್ಸ್ನಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿ ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಈ ಒಂದು ಮಿಲಿಟ್ರಿಯ ಭಾಗವಾಗಿ ನಮ್ಮ ಭಾರತ ದೇಶದ, ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಿನ ಈ ಒಂದು ಮಹಿಳೆ ಯೋಧರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಥೀಮ್ ಬರುತ್ತೆ, ಅದನ್ನು ನಾವು ಸಮಾನ ಒಂದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ, ಸಮಾನ ಪಾಲುದಾರಿಕೆ, ಪರ್ಮನೆಂಟ್ ಪೀಸ್ ಅಂತ ಹೇಳ್ತೇವೆ, ಶಾಶ್ವತ ಶಾಂತಿ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ನ ಅಡಿಯಲ್ಲಿ ಅವರು ಅಲ್ಲಿ ವಿಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣಕ್ಕೆ ಒಂದು ಉತ್ತಮವಾದ ಉದಾಹರಣೆಯಾಗಿ ಅವರು ಕೆಲಸವನ್ನು ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ವಿಶ್ವಸಂಸ್ಥೆಯ ವತಿಯಿಂದ 2025 ಸೊ ಜನರಲ್ ಸೆಕ್ರೆಟರಿ ಆಫ್ ಯುನೈಟೆಡ್ ನೇಷನ್ಸ್ ಅವಾರ್ಡ್ ಅಂತಲೇ ಅದನ್ನು ನಾವು ಕರಿತೇವೆ. ಅದರಲ್ಲಿ ಜೆಂಡರ್ ಈಕ್ವಾಲಿಟಿ ಅಂತಕ್ಕಂಥ ಒಂದು ಕ್ಯಾಟಗರಿ ಇರುತ್ತೆ. ಆ ಒಂದು ಕ್ಯಾಟಗರಿಯ ಅಡಿಯಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಈ ರೀತಿಯ ರೋಲ್ ಮಾಡೆಲ್ಸ್ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡಬೇಕಾಗಿರುತ್ತೆ. ಯಾಕಂದರೆ ಇತ್ತೀಚಿನ ಪ್ರೆಸೆಂಟ್ ಸಿನಾರಿಯೋನ ನಾವು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಈಸ್ ಓವರ್ ಶ್ಯಾಡೋಯಿಂಗ್ ಅಚೀವ್ಮೆಂಟ್. ಸೊ ಈ ರೀತಿಯ ಸಂದರ್ಭಗಳಲ್ಲಿ ಸೊ ನಾವು ಭವಿಷ್ಯದ ಪೀಳಿಗೆಗೆ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಈ ರೀತಿಯ ಸಾಧನೆಗಳನ್ನು, ಸೊ ದ್ಯಾಟ್ ಇನ್ ದೇರ್ ಜರ್ನಿ ಆಫ್ ದೇರ್ ಲೈಫ್ ಸೊ ಈ ರೀತಿಯ ಒಂದು ಪ್ರಿನ್ಸಿಪಲ್ಸನ್ನು ಅವರು ಅಳವಡಿಸ್ಕೊಳ್ಳಿಕ್ಕೆ ಇದು ಅನುಕೂಲಕರವಾಗಿರುತ್ತೆ. ಸೊ ಇದು
ನಮ್ಮ ಕರ್ನಾಟಕ ಮತ್ತು ನಮ್ಮ ಬೆಂಗಳೂರಿಗೆ ಎಸ್ಪೆಷಲಿ ಒಂದು ಹೆಮ್ಮೆ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. KC ವ್ಯಾಲಿ ಯೋಜನೆ ಸುಸ್ಥಿರ ಅಭಿವೃದ್ಧಿ ಅಂತ ಈಗ ಮಾಡಲಾಗ್ತಾ ಇದೆ. ಒಳಚರಂಡಿ ನೀರನ್ನ ಸಂಸ್ಕರಿಸಿ ಮರುಬಳಕೆ ಮಾಡಲಾಗ್ತಾ ಇದೆ. ಇದರಿಂದ ಎಷ್ಟು ಉಪಯೋಗ ಆಗುತ್ತೆ, ಯಾವೆಲ್ಲ ಭಾಗದವರಿಗೆ ಉಪಯೋಗ ಆಗುತ್ತೆ? ಓಕೆ, ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಕ್ಕಂಥದ್ದು ಒನ್ಸ್ ಅಗೇನ್ ಇದು ಕೇವಲ ಭಾರತ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಗುರಿಯಲ್ಲ, ಇದು ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳು ಮುಟ್ಟಬೇಕಾಗಿರ್ತಕ್ಕಂಥ ಗುರಿಯಾಗಿರುತ್ತೆ. ಸೊ ಸರಿಸುಮಾರು 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು 2030 ತಲುಪುವ ವೇಳೆಗೆ 17 ಗುರಿಗಳನ್ನು ನಾವು ಇಟ್ಕೊಂಡಿರ್ತೇವೆ. ಸೊ ಇದರಲ್ಲಿ ಈ ಜಲ ವಾಟರ್ ನೀರು ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲವಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಬೀಯಿಂಗ್ಸ್ ಆನ್ ದಿ ಅರ್ತ್. ಸೊ ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ತ್ಯಾಜ್ಯ ನೀರು ಉತ್ಪತ್ತಿಯಾಗುತ್ತೆ. ಸೊ ಅದರಲ್ಲಿ ಈ ತ್ಯಾಜ್ಯ ನೀರನ್ನು ನಾವು ಪರಿಷ್ಕರಣೆ ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಅದನ್ನು ಪ್ರೋಸೆಸಿಂಗ್ ಮಾಡಿ ಅದರಲ್ಲಿರ್ತಕ್ಕಂಥ ಮಾಲಿನ್ಯಕಾರಕಗಳನ್ನು ರಿಮೂವ್ ಮಾಡ್ತಕ್ಕಂಥದ್ದು, ಅದು ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ದೇರ್ ಈಸ್ ಒನ್ ಕಾನ್ಸೆಪ್ಟ್, ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಸೊ ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ ಕರಿತೇವೆ. ಅಂದರೆ ಯಾವುದ್ಯಾವುದು ಸಂಪನ್ಮೂಲಗಳು ನಮಗೆ ಬಹಳ ಪ್ರಮುಖವಾಗಿರುತ್ತೆ ಅದನ್ನು ನಾವು ಮರುಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕಾಗಿರುತ್ತೆ. ಸೊ ಈಗ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಈ ಒಂದು ಪ್ರದೇಶಗಳೇನಿದ್ದಾವೆ, ಸೊ ಇಲ್ಲಿ ಅತ್ಯಂತ ಕಡಿಮೆ ನೀರಿನ ಸಂಪನ್ಮೂಲ ಇರತಕ್ಕಂಥ ಒಂದು ಪ್ರದೇಶಗಳಾಗಿರುತ್ತೆ. ಸೊ ಇದರಿಂದ KC ವ್ಯಾಲಿ ಪ್ರಾಜೆಕ್ಟ್ ಅಂತ ಕರ್ನಾಟಕ ರಾಜ್ಯ ಕೈಗೊಂಡಿರುತ್ತೆ. ಇದನ್ನು ನಾವು ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರಿತೇವೆ. ಇದರ ಹಂತ 1 ಮಾತ್ರ ಈಗ ಕಂಪ್ಲೀಟ್ ಮಾಡಿರ್ತಾರೆ. ಇದರಲ್ಲಿ ಇನ್ನೂ ಕೂಡ ಫೇಸ್ 2 ಮಾಡ್ತಕ್ಕಂಥದ್ದು ಇನ್ನೂ ಬಾಕಿ ಉಳಿದಿರುತ್ತೆ. ಸೊ ಈ ಒಂದು ಯೋಜನೆಯ ಮಹತ್ವವನ್ನು ನಾನು ಹೇಳೋದಾದರೆ ಇದರಿಂದ ನಮಗೆ 2 ಬೆನಿಫಿಟ್ಸ್ ಇರುತ್ತೆ. ಒಂದು, ತ್ಯಾಜ್ಯ ನೀರನ್ನು ನಾವು ಹಾಗೆ ಹಾಳಾಗಿ ನದಿಗಳಿಗೆ ಬಿಡುವ ಬದಲು, ಸೊ ಇದರಿಂದ ನದಿಗಳು ಮಾಲಿನ್ಯವಾಗುತ್ತೆ. ಅದೇ ನೀರನ್ನು ನಾವು ಮತ್ತೊಮ್ಮೆ ಅದೇ ನೀರನ್ನು ನಾವು ಕುಡಿಲಿಕ್ಕೆ ಬಳಕೆ ಮಾಡ್ತೇವೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಸೊ ಇದರ ಬದಲಾಗಿ ಈ ರೀತಿ ಕಲುಷಿತ ನೀರನ್ನು ಹರಿಯುವ ನದಿಗಳಿಗೆ ಬಿಡುವ ಬದಲಾಗಿ ಅದನ್ನು ಸಂಸ್ಕರಣೆ ಮಾಡುವುದರಿಂದ ನಮ್ಮ ಭಾರತ ದೇಶದ ನದಿಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೋದಾಗಿರುತ್ತೆ. ಬಿಕಾಸ್ ವಿ ಸೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ. ಅದನ್ನು ಮಾಲಿನ್ಯ ಮಾಡಿ ನಂತರ ಸ್ವಚ್ಛ ಮಾಡೋದರ ಬದಲಾಗಿ ಮಾಲಿನ್ಯವಾಗದಂತೆ ತಡೆಗಟ್ಟತಕ್ಕಂಥ ಪ್ರಯತ್ನಗಳ ಭಾಗವಾಗಿ ಈ ಒಂದು ಪ್ರಾಜೆಕ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದು, ನಗರದಲ್ಲಿರ್ತಕ್ಕಂಥ ಮಾಲಿನ್ಯವನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು, ನದಿಗಳಿಗೆ ಆಗ್ತಕ್ಕಂಥ ಒಂದು ಮಾಲಿನ್ಯವನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು, ಈ 2 ನಾವಿಲ್ಲಿ ಅಚೀವ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನೊಂದೇನು ಅಂದರೆ ಇದೇ ನೀರನ್ನು ನಾವು ಎಲ್ಲಿ ನೀರಿನ ಸಂಪನ್ಮೂಲಗಳ ಕೊರತೆ ಇರುತ್ತೆ ಆ ಭಾಗಕ್ಕೆ ನಾವು ಸಪ್ಲೈ ಮಾಡೋದ್ರಿಂದ ಸೊ ಅಲ್ಲಿ ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಿನ ಒಂದು ಲಭ್ಯತೆ ಆಗುತ್ತೆ. ದಿನೇ ದಿನೇ ಈ ಅಂತರ್ಜಲ ಅಂತಕ್ಕಂಥದ್ದು ಕುಸಿತಾ ಇದೆ. ಸೊ ಡ್ಯೂ ಟು ವೇರಿಯಸ್ ಚೇಂಜಸ್ ಇನ್ ದಿ ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಈ ಅಂತರ್ಜಲ ಅಂತಕ್ಕಂಥದ್ದು ಕುಸಿತಾ ಇದೆ. ಸೊ ಈ ಒಂದು KC ವ್ಯಾಲಿ ಪ್ರಾಜೆಕ್ಟ್ನ ವತಿಯಿಂದ ಆಗಿರ್ತಕ್ಕಂಥ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ಸೊ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿರ್ತಕ್ಕಂಥ 100ಕ್ಕೂ ಹೆಚ್ಚು ಲೇಕ್ಸ್ ಅಥವಾ ಕೆರೆಗಳನ್ನು ತುಂಬತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಯಾವಾಗ ಲೇಕ್ಸ್ ತುಂಬುತ್ತೆ ಆಟೋಮ್ಯಾಟಿಕಲಿ ರೀಚಾರ್ಜ್ ಆಫ್ ಅಂಡರ್ಗ್ರೌಂಡ್ ಅಂತ ಹೇಳ್ತೇವೆ, ಅಂದರೆ ಈ ಅಂತರ್ಜಲದ ಮಹಾಪೂರಣ ಅಂತ ಹೇಳ್ತೇವೆ. ಸೊ ಅದು ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಭಾರತ ಈಗಾಗಲೇ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ವಹಿಸಿದೆ, 18ನೇ ಆವೃತ್ತಿ ನಡೀತಾ ಇದೆ. ಇದರ ಮಾಹಿತಿ ಜೊತೆಗೆ ಬೇರೆ ಬೇರೆ ದೇಶಗಳು ಯಾವ ರೀತಿ ಭಾಗವಹಿಸುತ್ತೆ, ಬ್ರಿಕ್ಸ್ನ ಅಧ್ಯಕ್ಷತೆ ವಹಿಸಿರೋದ್ರಿಂದ ಭಾರತಕ್ಕೆ ಯಾವೆಲ್ಲ ಲಾಭಗಳಿದೆ? ಓಕೆ, ಸೊ ಇದು ಭಾರತ ದೇಶಕ್ಕೆ ಒಂದು ಸದಾವಕಾಶ ಅಂತ ನಾನು ಹೇಳ್ಬೋದಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಬ್ರಿಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ರಿಕ್ಸ್ ಅಂತಕ್ಕಂಥದ್ದು 5 ರಾಷ್ಟ್ರಗಳ ಒಂದು ಅಸೋಸಿಯೇಷನ್. ಸೊ ಅದರಲ್ಲಿ ಅದರ ಆಕ್ರೋನಿಮ್ ಏನಿದೆ, BRICS ಏನಿದೆ, ಸೊ ಅದರ ಫಸ್ಟ್ ಲೆಟರಲ್ಲಿ ಒಂದೊಂದು ರಾಷ್ಟ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ B ಇಂದ ಬ್ರೆಜಿಲ್, R ಇಂದ ರಷ್ಯಾ, I ಇಂದ ಇಂಡಿಯಾ, C ಇಂದ ಚೈನಾ ಮತ್ತು S ಇಂದ ಸೌತ್ ಆಫ್ರಿಕಾ. ಸೊ ಈ ಒಂದು ಅಸೋಸಿಯೇಷನನ್ನು ಫಸ್ಟ್ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2006ರಲ್ಲಿ. ಆಗ ಕೇವಲ ಇದನ್ನು ಬ್ರಿಕ್ ಅಂತ ಕರೀತಾ ಇದ್ರು, ಬಿಕಾಸ್ ಅವಾಗ ಸೌತ್ ಆಫ್ರಿಕಾ ಈ ಒಂದು ಅಸೋಸಿಯೇಷನಲ್ಲಿ ಇರಲಿಲ್ಲ. ಸೊ 2010ರಲ್ಲಿ ಸೌತ್ ಆಫ್ರಿಕಾ ಈ ಒಂದು ಅಸೋಸಿಯೇಷನ್ಗೆ ಜಾಯ್ನ್ ಆಗುತ್ತೆ. ಅಲ್ಲಿಂದ ನಂತರ ಇದನ್ನು ನಾವು ಬ್ರಿಕ್ಸ್ ಅಂತ ಕರಿತೇವೆ. ಸೊ ಈ ಬ್ರಿಕ್ಸನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣವೇನು? ಸೊ ಫಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು 2 ಗುಂಪುಗಳಾಗಿ ಡಿವೈಡ್ ಮಾಡ್ತೇವೆ. ಒಂದನ್ನು ಗ್ಲೋಬಲ್ ಸೌತ್ ಅಂತ ಕರಿತೇವೆ, ಇನ್ನೊಂದನ್ನು ಗ್ಲೋಬಲ್ ನಾರ್ತ್ ಅಂತ ಕರಿತೇವೆ. ಜಾಗತಿಕ ದಕ್ಷಿಣ ಮತ್ತು ಜಾಗತಿಕ ಉತ್ತರ ಅಂತ ಕರಿತೇವೆ. ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಸೆಗ್ರಿಗೇಷನ್ ಏನಿದೆ ಇದು ಭೌಗೋಳಿಕವಾಗಿ ಮಾಡಿರ್ತಕ್ಕಂಥ ಸೆಗ್ರಿಗೇಷನ್ ಅಲ್ಲ. ಗ್ಲೋಬಲ್ ಸೌತ್ ಅಂದರೆ
ಎಕನಾಮಿಕಲಿ ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಥವಾ ಇನ್ನೂ ಕೂಡ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ರಾಷ್ಟ್ರಗಳನ್ನು ನಾವು ಸಾಮಾನ್ಯವಾಗಿ ಗ್ಲೋಬಲ್ ಸೌತ್ ಅಂತ ಕರಿತೇವೆ. ಗ್ಲೋಬಲ್ ನಾರ್ತ್ ಅಂದರೆ ಇವರು ತುಂಬ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇವಾಗ ಯಾವಾಗ ಒಂದು ಕಡೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಿದ್ದಾವೆ, ಇನ್ನೊಂದು ಕಡೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ಒಂದು ರಾಷ್ಟ್ರಗಳಿರ್ತವೆ. ಸೊ ಇದನ್ನು ನಾವು ಪೋಲರೈಸೇಷನ್ ಅಂತ ಹೇಳ್ಬೋದು, ಧ್ರುವೀಕರಣ ಆಗುತ್ತೆ. ಬಟ್ ಜಗತ್ತು ಯಾವಾಗಲೂ ಮಲ್ಟಿಪೋಲಾರ್ ಆಗಿರಬೇಕು, ಯಾವತ್ತೂ ಅದು ಧ್ರುವೀಕರಣಗೊಳ್ಳಬಾರ್ದು. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಜಾಗತಿಕ ದಕ್ಷಿಣದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ವಿಶ್ವ ಬ್ಯಾಂಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಇವೆಲ್ಲ ಕೂಡ ಗ್ಲೋಬಲ್ ನಾರ್ತ್ನ ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಂಸ್ಥೆಗಳಾಗಿರುತ್ತೆ. ಸೊ ಅದನ್ನು ಕೌಂಟರ್ ಮಾಡಲಿಕ್ಕೆ ನಾವು ಕೂಡ ಒಂದು ಬ್ರಿಕ್ಸ್ ಅಂತಕ್ಕಂಥ ಒಂದು ಅಸೋಸಿಯೇಷನನ್ನು ಮಾಡಿಕೊಂಡು ಈ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನ್ ಅಥವಾ ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ನ ಮುಖ್ಯ ಉದ್ದೇಶಗಳೇನು ಅಂತ ನಾವು ನೋಡೋದಾದರೆ, ಒಂದು ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಸಹಕಾರವನ್ನು ಮಾಡ್ತಕ್ಕಂಥದ್ದು. ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್, ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ದ ಬೇಸಿಕ್ ಥಿಂಗ್ಸ್, ಎಜುಕೇಷನ್ ಆ್ಯಂಡ್ ಹೆಲ್ತ್, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ಡೆವಲಪ್ಮೆಂಟಲ್ ಫಂಡ್ ಅಂತ ಕರಿತೇವೆ, ಅಂದರೆ ಅಭಿವೃದ್ಧಿಗಾಗಿ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು. ಆ್ಯಂಡ್ ಕೊನೆಯಲ್ಲಿ ಸೊ ನಾವು ಸುಸ್ಥಿರ ಅಭಿವೃದ್ಧಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ನಡುವೆ ಒಂದು ಕೋಆಪರೇಷನನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಅಸೋಸಿಯೇಷನನ್ನು ನಾವು ಬ್ರಿಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಬ್ರಿಕ್ಸ್ನ ಅಧ್ಯಕ್ಷತೆ ಅಂತಕ್ಕಂಥದ್ದು ಪ್ರತಿ ವರ್ಷ ಬ್ರಿಕ್ಸ್ನಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ನಡುವೆ ಬದಲಾಗ್ತಾ ಇರುತ್ತೆ. ಸೊ ಈ ಒಂದು ರುಟೀನಲ್ಲಿ ಭಾರತ ರಾಷ್ಟ್ರಕ್ಕೆ ಈಗ 2026ರಲ್ಲಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ರಾಷ್ಟ್ರ ಒಂದು ಲೋಗೋವನ್ನು ಈಗ ಅನಾವರಣಗೊಳಿಸಿರುತ್ತೆ, ಒಂದು ವೆಬ್ಸೈಟನ್ನು, ಒಂದು ಡೆಡಿಕೇಟೆಡ್ ವೆಬ್ಸೈಟನ್ನು ಕೂಡ ಈಗ ಅನಾವರಣಗೊಳಿಸಿರುತ್ತೆ. ಆ ಲೋಗೋದಲ್ಲಿರ್ತಕ್ಕಂಥ ಥೀಮನ್ನು ಹೇಳೋದಾದರೆ ಅದೊಂದು ಲೋಟಸ್ ಫ್ಲವರನ್ನು ತೊಗೊಂಡಿರ್ತಾರೆ, ಮಧ್ಯದಲ್ಲಿ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಸಿಂಬಲನ್ನು ತೊಗೊಂಡಿರ್ತಾರೆ. ಸೊ ನಮಸ್ಕಾರ ಅಂತಕ್ಕಂಥದ್ದು ವೆಲ್ಕಮಿಂಗ್ ಎವ್ರಿಬಡಿ, ಎಲ್ಲರನ್ನ ಸ್ವಾಗತಿಸ್ತಕ್ಕಂಥ ಒಂದು ಸಿಂಬಲ್ ಆಗಿರುತ್ತೆ. ಆ್ಯಂಡ್ ಆ ಒಂದು ಹೂವಿನಲ್ಲಿರ್ತಕ್ಕಂಥ ಪ್ರತಿಯೊಂದು ದಳಗಳು ಬ್ರಿಕ್ಸ್ನಲ್ಲಿರ್ತಕ್ಕಂಥ ಮೆಂಬರ್ ನೇಷನ್ಸ್ ಫ್ಲ್ಯಾಗ್ಸ್ಗಳನ್ನು ಅದನ್ನು ಬ್ಲರ್ ಆಗಿ ಕೊಟ್ಟಿರ್ತಾರೆ. ಅಂದರೆ ಅದರಲ್ಲಿರ್ತಕ್ಕಂಥ ದಳಗಳು ಬ್ರಿಕ್ಸ್ನಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ಬಿಂಬಿಸ್ತಕ್ಕಂಥ ಒಂದು ಥೀಮನ್ನು ತೊಗೊಂಡಿರ್ತಾರೆ. ಸೊ ಈ ಒಂದು ಲೋಗೋವನ್ನು ನಮ್ಮ ಭಾರತ ರಾಷ್ಟ್ರ ಈಗಾಗಲೇ ಅನಾವರಣಗೊಳಿಸಿರುತ್ತೆ. ಆ್ಯಂಡ್ ಬ್ರಿಕ್ಸ್ ಅಂತಕ್ಕಂಥದ್ದು ಕೇವಲ 5 ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡಿದ್ದಾರೆ, ಅಂದರೆ ಬೇರೆ ರಾಷ್ಟ್ರಗಳು ಕೂಡ ಇದಕ್ಕೆ ಈಗ ಸೇರ್ಕೊಂಡಿದೆ. ಸೊ ಯಾವಾಗಲೂ ಅಷ್ಟೇ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ವಿಷಯ. ಕಾರಣ ಏನು ಅಂದರೆ, ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ನಾವು ಮಾಡಬೇಕಾಗಿದ್ರೆ ಬೇರೆ ರಾಷ್ಟ್ರಗಳೊಂದಿಗೆ ನಾವು ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಹೊಂದಬೇಕಾಗಿರುತ್ತೆ. ಸೊ ಅದರಿಂದ ಈ ರೀತಿಯ ಒಂದು ಫೋರಮ್ಸ್ ಏನಿರುತ್ತೆ ನಮಗೆ ಡೈಲಾಗ್ ಅಥವಾ ಸಂವಾದ ಮಾಡಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಗಳು, ಮತ್ತು ನಾವು ಸ್ನೇಹಪರ ಸಂಬಂಧಗಳನ್ನು ಬೇರೆ ರಾಷ್ಟ್ರಗಳೊಂದಿಗೆ ಹೆಚ್ಚು ಮಾಡಿಕೊಂಡಾಗ ನಮಗೆ ಟ್ರೇಡ್ ರಿಲೇಟೆಡ್ ಇಶ್ಯೂಸ್ ಅಷ್ಟಾಗಿ ಬರೋದಿಲ್ಲ. ಸೊ ಅದರಿಂದ ನಮ್ಮ ರಾಷ್ಟ್ರದ ಆರ್ಥಿಕತೆ ಅಂತಕ್ಕಂಥದ್ದು ಡೆಫಿನೆಟ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಬ್ರಿಕ್ಸ್ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಅಸೋಸಿಯೇಷನ್ ಆಗಿರುತ್ತೆ. ಭಾರತ ರಾಷ್ಟ್ರ ಈ ವರ್ಷ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕಾರಣದಿಂದ ಸೊ ಈ ಒಂದು ಸದುಪಯೋಗವನ್ನು ನಾವು ಡೆಫಿನೆಟ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಸೊ ಇದಕ್ಕೆ ಈಗ ಹೊಸದಾಗಿ ಸೇರಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡೋದಾದರೆ ಸೌದಿ ಅರೇಬಿಯಾ ಸೇರ್ಕೊಂಡಿರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮತ್ತು ಇಂಡೋನೇಷ್ಯಾ, ಇಥಿಯೋಪಿಯಾ, ಈಜಿಪ್ಟ್, ಈ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡಿರುತ್ತೆ. ಅಂದರೆ ವೆನ್ ಇಟ್ ಸ್ಟಾರ್ಟ್ಸ್ ಎಕ್ಸ್ಪ್ಯಾಂಡಿಂಗ್, ನಾವು ಇಷ್ಟು ರಾಷ್ಟ್ರಗಳ ಬೆಂಬಲವನ್ನು ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಏನಿರುತ್ತೆ, ಉದ್ದೇಶಗಳೇನಿರುತ್ತೆ, ಸೊ ಅದರಲ್ಲೆಲ್ಲ ನಾವು ಬೆಂಬಲವನ್ನು ಪಡೆಯುವ ಕಾರಣದಿಂದ ನಾವು ಹೆಚ್ಚಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚು ಮಾಡಲಿಕ್ಕೆ ಇದು ಅತ್ಯಂತ ಅನುಕೂಲಕರವಾಗಿರುತ್ತೆ. ಸೊ ಇದರಲ್ಲಿ ಇನ್ನೂ 2 ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಅಂದರೆ, ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಡೆವಲಪ್ ಮಾಡಿದ್ದಾರೆ. ಸೊ ಇದರಲ್ಲಿ ಬ್ರಿಕ್ಸ್ನ ಅಡಿಯಲ್ಲಿ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಬಂದಿರುತ್ತೆ. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಉದ್ದೇಶ ಏನು ಅಂದರೆ, ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳು. ಫಾರ್ ಎಕ್ಸಾಂಪಲ್, ನನ್ನ ದೇಶದಲ್ಲಿ ನಾನೇನಾದರೂ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ರಿಲೇಟೆಡ್ ಏನಾದರೂ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯವನ್ನು ನಾನು ಅಭಿವೃದ್ಧಿ ಪಡಿಸಬೇಕು, ಅದಕ್ಕೆ ನಾನು ಫಂಡನ್ನು ಅಲ್ಲಿ ತೊಗೋಬೋದಾಗಿರುತ್ತೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ನಾನು ಫಂಡನ್ನು ತೊಗೋಬೋದಾಗಿರುತ್ತೆ. ಮುಂಚೆ ಆಗಿದ್ರೆ ನಾನು ವರ್ಲ್ಡ್ ಬ್ಯಾಂಕನ್ನು ಅಪ್ರೋಚ್ ಮಾಡಬೇಕಾಗಿತ್ತು. ಸೊ ನಾನು ಅವಾಗಲೇ ಹೇಳಿದೆ, ಗ್ಲೋಬಲ್ ನಾರ್ತ್ ಅಂತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಹೊಂದಿರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಲಿಕ್ಕೆ
ಅದಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಬ್ರಿಕ್ಸ್ ಅಂತಕ್ಕಂಥದ್ದು. ಸೊ ಅದಕ್ಕೆ ಪ್ಯಾರಲಲ್ ಆಗಿ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದನ್ನು ನಾವು ಡೆವಲಪ್ ಮಾಡ್ಕೊಂಡಿರ್ತೇವೆ. ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಕೇವಲ ಸದಸ್ಯ ರಾಷ್ಟ್ರಗಳಿಗೆ ಮಾತ್ರ ಸಹಾಯ ಮಾಡ್ತಕ್ಕಂಥದ್ದಲ್ಲ, ಎಮರ್ಜಿಂಗ್ ಎಕಾನಮೀಸ್ ಅಂತ ನಾವು ಏನೇನು ಹೇಳ್ತೇವೆ ಆ ಎಲ್ಲ ರಾಷ್ಟ್ರಗಳಿಗೂ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ ಅದು ಹಣ ಸಹಾಯವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ದಟ್ ಈಸ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಬ್ರಿಕ್ಸ್ ಆಗಿರುತ್ತೆ. ಈಗ ಮುಂದಿನ ಮಾಹಿತಿ ನೋಡೋದಾದ್ರೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು 4 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದೆ. ಯಾವ ಮಾನದಂಡದ ಮೇಲೆ ಅಥವಾ ಹೇಗೆ ಈ ರೆಕಾರ್ಡ್ ಸಿಕ್ಕಿದೆ ಅಂತ ತಿಳಿಸಿ. ಸೊ ಇದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಮಾಡಿರ್ತಕ್ಕಂಥ ಗಿನ್ನಿಸ್ ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನು ನಾನು ತುಂಬ ಸರಳವಾಗಿ ಹೇಳೋದಾದರೆ, ಯಾವುದೇ ಒಂದು ದೇಶದಲ್ಲಿ ಮೂಲ ಸೌಕರ್ಯಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ರಸ್ತೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ಮೂಲ ಸೌಕರ್ಯವಾಗಿರುತ್ತೆ. ಬಿಕಾಸ್ ಈ ಸಂಚಾರ ಸಾರಿಗೆ ಅಂತಕ್ಕಂಥದ್ದು ಪ್ರತಿಯೊಂದು ವಿಷಯಕ್ಕೂ ಫಾರ್ ಕಮ್ಯುನಿಕೇಷನ್, ಟ್ರೇಡ್, ಎವ್ರಿಥಿಂಗ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಸೆಟ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಇನ್ನೊಂದು ಕಡೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ವೇಗ ಎರಡೂ ಕೂಡ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ನಗರವನ್ನೇ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಯಾವುದಾದ್ರೂ ಒಂದು ಸಣ್ಣ ರಿಪೇರಿ ಕೆಲಸ ಮಾಡಬೇಕಾಗಿದ್ರೆ ಅಲ್ಲಿ ರೋಡನ್ನು ಅಗೆದು 1 ವಾರ, 1 ತಿಂಗಳು, 2 ತಿಂಗಳು ಈ ರೀತಿ ಸಮಯವನ್ನು ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ತುಂಬ ಅನಾನುಕೂಲವಾಗುತ್ತೆ. ಸೊ ಈ ರೀತಿಯ ಸಂದರ್ಭಗಳಲ್ಲಿ ಅದನ್ನೇ ನಾವು ಹೇಳ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಲೈಫ್ ಅಂತಕ್ಕಂಥದ್ದು, ಅಂದರೆ ಜೀವನ ಗುಣಮಟ್ಟ ಅಂತಕ್ಕಂಥದ್ದು ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ನಾಗರಿಕರು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ, ಅವರು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ, ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಇದೆಲ್ಲ ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ. ಅದರಿಂದ ಯಾವುದೇ ಒಂದು ರಾಷ್ಟ್ರದಲ್ಲಿ ಕೇವಲ ಮೂಲ ಸೌಕರ್ಯಗಳನ್ನು ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅದೊಂದೇ ಪ್ರಶ್ನೆ ಅಲ್ಲ, ಎಷ್ಟು ವೇಗವಾಗಿ ನೀವು ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ನೈಬರಿಂಗ್ ಕಂಟ್ರೀಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ, ಅವರು ಎಷ್ಟು ಫಾಸ್ಟಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಕಣ್ಮುಂದೆ ನಾವೇ ಅತ್ಯಂತ ಹೆಚ್ಚಿನ ನಿದರ್ಶನಗಳನ್ನು ನಾವು ನೋಡ್ಬೋದಾಗಿರುತ್ತೆ. So when they can do it, why can't we do it? We are the 4th largest economy in the world. So ಇವತ್ತು ನಾವು 4ನೇ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಬಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇಲ್ಲಿ ನಾವು ಮೂಲಸೌಕರ್ಯ ಅಭಿವೃದ್ಧಿಯನ್ನು ತುಂಬ ಕುಂಠಿತವಾಗಿ ನೋಡಿದ್ರೆ, ನೀವು ಮೂಲಸೌಕರ್ಯವನ್ನು ಕೊಡೋದೊಂದೇ ಅಲ್ಲ, ಅದನ್ನು ಜನರಿಗೆ ಹೆಚ್ಚು ತೊಂದರೆಯನ್ನು ಉಂಟು ಮಾಡದೆ ಆ ಮೂಲಸೌಕರ್ಯ ಅಭಿವೃದ್ಧಿಯನ್ನು ನಾವು ಮಾಡಿ ಮುಗಿಸ್ಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ 28.89 ಲೇನ್ ಕಿಲೋಮೀಟರ್ಸ್ ಅಂತ ಕರೀತೇವೆ. ಅಂದರೆ ನಾವು ಸಾಮಾನ್ಯವಾಗಿ ಅಳಿತಕ್ಕಂಥ ಕಿಲೋಮೀಟರ್ ಅಲ್ಲ, ಅದು ಹೆದ್ದಾರಿಯನ್ನು ಹಾಕುವಾಗ ಅಳಿತಕ್ಕಂಥ ಒಂದು ಮಾನದಂಡ, ಅದನ್ನು ನಾವು ಲೇನ್ ಕಿಲೋಮೀಟರ್ಸ್ ಅಂತ ಹೇಳ್ತೇವೆ. ಸೊ ಅಪ್ರಾಕ್ಸಿಮೇಟ್ಲಿ 29 ಲೇನ್ ಕಿಲೋಮೀಟರ್ಸನ್ನು 24 ಗಂಟೆಯಲ್ಲಿ ಮುಗಿಸಿ ಒಂದು ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಾರೆ. ಸೊ ಇದನ್ನೇ ನಾನು ಹೇಳಿದ್ದು, ಮೂಲಸೌಕರ್ಯ ಮತ್ತು ವೇಗ ಎರಡೂ ಕೂಡ ಇರಬೇಕು. ಅತ್ಯಂತ ವೇಗವಾಗಿ ನಾವು ಮೂಲಸೌಕರ್ಯಗಳನ್ನು ಅಟ್ ದ ಸೇಮ್ ಟೈಮ್ ಅದರ ಗುಣಮಟ್ಟವನ್ನು ಕೂಡ ನಾವು ಕಾಪಾಡಬೇಕಾಗಿರುತ್ತೆ. ವೇಗವಾಗಿ ಮಾಡಬೇಕಂತ ನಾವು ಕಡಿಮೆ ಗುಣಮಟ್ಟದ ಮೂಲಸೌಕರ್ಯ ಮಾಡಿದ್ರೆ ಮತ್ತೆ ಅದು ನಾಗರಿಕರಿಗೆ ತೊಂದರೆ ಆಗುತ್ತೆ. ಸೊ ಗುಣಮಟ್ಟದ ಮೂಲಸೌಕರ್ಯನ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಿರೋದ್ರಿಂದ ಒಂದು ಗಿನ್ನಿಸ್ ರೆಕಾರ್ಡ್ ಆಗಿರುತ್ತೆ. ಅಂಡ್ ಈ ಒಂದು ಸಮಯದಲ್ಲಿ ಅವ್ರು ಬಳಕೆ ಮಾಡಿರ್ತಕ್ಕಂಥ ಒಂದು ಬಿಟುಮಿನಸ್ ಕಾಂಕ್ರೀಟ್ ಅಂತಕ್ಕಂಥದ್ದು 10,000 ಮೆಟ್ರಿಕ್ ಟನ್ಸನ್ನು 24 ಅವರ್ಸಲ್ಲಿ ಅವ್ರು ಯೂಸ್ ಮಾಡಿರ್ತಾರೆ. ಸೊ ಇದು ಕೂಡ ಬಿಗ್ಗೆಸ್ಟ್ ವಾಲ್ಯೂಮ್ ಆಗಿರುತ್ತೆ. ಈ ರೀತಿಯಾಗಿ ಒಟ್ಟು 4 ದಾಖಲೆಗಳನ್ನು ಮಾಡಿರ್ತಾರೆ. ಸೊ ಇದಕ್ಕೆ ಇನ್ನೊಂದು ಅಡಿಷನ್ ನಾನು ಮಾಡೋದಾದರೆ, ಈ ಬಿಟುಮಿನಸ್ಸನ್ನು ಈ ಬಯೋ ಬಿಟುಮಿನಸ್ ಅಂತ ಬರುತ್ತೆ. ಬಯೋ ಅಂದರೆ ಜೀವರಾಶಿಯಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಬಿಟುಮಿನಸ್. ಸೊ ಇದರಿಂದ ನಮಗೆ ಎನ್ವೈರ್ನ್ಮೆಂಟ್ಗೆ ಆಗ್ತಕ್ಕಂಥ ಸಾಕಷ್ಟು ಮಾಲಿನ್ಯವನ್ನು ತಡಿಬೋದಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಈ ರೀತಿಯ ಬಯೋ ಬಿಟುಮಿನಸ್ಸನ್ನು ಬಳಕೆ ಮಾಡಿರ್ತಕ್ಕಂಥ ಪ್ರಪಂಚದ ಮೊದಲ ರಾಷ್ಟ್ರ ಭಾರತ ರಾಷ್ಟ್ರವಾಗಿರುತ್ತೆ. ಸೊ ಅದರಿಂದ ಇದೆಲ್ಲ ಕೂಡ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಅಂತ ಹೇಳ್ಬೋದಾಗಿದೆ. ಕೆಂಪು ಸಮುದ್ರದಲ್ಲಿ ಆಗ್ತಾ ಇರುವಂತಹ ಒಂದು ಸಂಘರ್ಷ, ಇದರಿಂದ ಹಲವು ದೇಶಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಏನಕ್ಕೆ ನಡೀತಾ ಇದೆ ಈ ಸಂಘರ್ಷ? ಎಷ್ಟು ವರ್ಷದಿಂದ ನಡೀತಾ ಇದೆ? ಈ ರೆಡ್ ಸಿ ಅಂತಕ್ಕಂಥದ್ದು ಇದನ್ನ ಚೋಕ್ ಪಾಯಿಂಟ್ ಅಂತ ಕರೀತೇವೆ. ಬಿಕಾಸ್ ಇದರಲ್ಲಿ ಸಾಕಷ್ಟು ಸಂಘರ್ಷಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಎಸ್ಪೆಷಲಿ ನಮ್ಮ ಭಾರತ ದೇಶಕ್ಕೆ ಯುರೋಪಿಯನ್ ಮಾರ್ಕೆಟ್ಗೆ ಕನೆಕ್ಟ್ ಮಾಡಲಿಕ್ಕೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಬಿಕಾಸ್ ನಮ್ಮ 10 to 15% ಆಫ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆ ಅದು ಯುರೋಪಿಯನ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾರ್ಕೆಟ್ ಆಗಿರುತ್ತೆ. ಸೊ ಈ ಒಂದು ಕೆಂಪು ಸಮುದ್ರದಲ್ಲಿ ನಾವು ನೈಬರಿಂಗ್ ಕಂಟ್ರೀಸ್ ಅಂದರೆ ಯಾವುದೇ ಸಮುದ್ರದ ಒಂದು ಅಕ್ಕಪಕ್ಕದ ರಾಷ್ಟ್ರಗಳನ್ನು ನಾವು ನೋಡೋದಾದರೆ, ಸೊ ಎರಡು ಬದಿಯಲ್ಲಿ ಒಂದು ಕಡೆ ಆಫ್ರಿಕಾ ಬರುತ್ತೆ, ಇನ್ನೊಂದು ಕಡೆ ಏಷ್ಯಾ ಬರುತ್ತೆ. ಸೊ ಆಫ್ರಿಕನ್ ಸೈಡಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಕಂಟ್ರಿಗಳು ಯಾವುದು ಅಂದರೆ ಈಜಿಪ್ಟ್ ಇರುತ್ತೆ,
ಅದಾದಮೇಲೆ ಸುಡಾನ್ ಇರುತ್ತೆ, ಎರಿಟ್ರಿಯಾ ಇರುತ್ತೆ, ಜಿಬೋಟಿ ಅಂತಕ್ಕಂಥ ಒಂದು ಕಂಟ್ರಿ ಬರುತ್ತೆ. ಇನ್ನು ಏಷ್ಯನ್ ಸೈಡ್ ನಾವು ನೋಡೋದಾದರೆ ಯೆಮೆನ್ ಬರುತ್ತೆ, ಯೆಮೆನ್ ಮೇಲೆ ಸೌದಿ ಅರೇಬಿಯಾ ಬರುತ್ತೆ. ಇನ್ನೊಂದು ಗಲ್ಫ್ ಆಫ್ ಅಕ್ವಾಬಾ ಅಂತ ಒಂದು ಸಣ್ಣ ಕಾಲುವೆಯ ಮುಖಾಂತರ ಇನ್ನೂ 2 ಏಷ್ಯನ್ ಕಂಟ್ರೀಸ್ಗಳು ಕನೆಕ್ಟ್ ಆಗುತ್ತೆ. ಒಂದು ಜೋರ್ಡನ್ ಬರುತ್ತೆ, ಇನ್ನೊಂದು ಇಸ್ರೇಲ್ ಬರುತ್ತೆ. ಸೊ ಇಷ್ಟು ರಾಷ್ಟ್ರಗಳಿಂದ ಸುತ್ತುವರೆದಿರ್ತಕ್ಕಂಥ ಒಂದು ವಾಟರ್ ಬಾಡಿಯನ್ನು ನಾವು ಕೆಂಪು ಸಮುದ್ರ ಅಂತ ಕರೀತೇವೆ. ಈ ಕೆಂಪು ಸಮುದ್ರ ನಮ್ಮ ಭಾರತ ದೇಶದ ಹಿಂದೂ ಮಹಾಸಾಗರಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಕನೆಕ್ಷನ್ ಇರೋದ್ರಿಂದ ನಾವು ಯುರೋಪಿಯನ್ ಮಾರ್ಕೆಟ್ ಜೊತೆಗೆ ನಾವೇನಾದರೂ ಟ್ರೇಡ್ ಮಾಡಬೇಕಾಗಿದ್ರೆ ಇದು ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಯೆಮೆನ್ನಲ್ಲಿ ಹೌತೀಸ್ ರೆಬೆಲ್ಸ್ ಅಂತ ಇದ್ದಾರೆ, ಹೌತೀಸ್ ಬಂಡುಕೋರರು ಅಂತ ಕರಿತೇವೆ. ಸೊ ಅವ್ರಿಗೆ ಇರಾನ್ ರಾಷ್ಟ್ರದಿಂದ ಸಪೋರ್ಟ್ ಇದೆ. ಅಂದರೆ ಇರಾನ್ ರಾಷ್ಟ್ರದವರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಮದ್ದುಗುಂಡುಗಳಾಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಬೇತಿ ಆಗಿರ್ಬೋದು, ಇದೆಲ್ಲ ಇರಾನ್ ರಾಷ್ಟ್ರದಿಂದ ಅಲ್ಲಿರ್ತಕ್ಕಂಥ ಹೌತೀಸ್ ಬಂಡುಕೋರರಿಗೆ ಮಾಡ್ತಾ ಇದ್ದಾರೆ. ಈ ಹೌತೀಸ್ ಬಂಡುಕೋರರ ಪ್ರಾಬ್ಲಮ್ ಏನು ಅಂದರೆ, ಅವರು ವಿದೇಶಿ ವೆಸಲ್ಸ್ ಅಂದರೆ ವ್ಯಾಪಾರಿ ಹಡಗುಗಳೇನಿರುತ್ತೆ ಅದನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಮೇರಿಕಾ ರಾಷ್ಟ್ರದವರು ತಮ್ಮ ಮಿಲಿಟರಿ ಬೇಸನ್ನು ಆಲ್ರೆಡಿ ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ಚೈನಾ ರಾಷ್ಟ್ರದವರು ಕೂಡ ತಮ್ಮ ನೌಕಾನೆಲೆಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವರಿಬ್ಬರು ಕೂಡ ಜಿಬೋಟಿ ಅಂತಕ್ಕಂಥ ಒಂದು ರಾಷ್ಟ್ರದ ಸಹಾಯದೊಂದಿಗೆ, ಯಾಕಂದರೆ ನಾವು ಬೇರೆ ದೇಶದಲ್ಲಿ ಒಂದು ನೌಕಾನೆಲೆಯನ್ನು ಸ್ಥಾಪನೆ ಮಾಡಬೇಕಾಗಿದ್ರೆ ಅವರ ಭೂಮಿ ನಮಗೆ ಬೇಕು. ಸೊ ಇವಾಗ ನಮ್ಮ ದೇಶದಲ್ಲಿ ನಾವು ಬೇರೆಯವರು ಯಾರೋ ಬಂದು ಮಿಲಿಟರಿ ಸ್ಥಾಪನೆ ಮಾಡ್ತೀವಿ ಅಂದರೆ ನಾವು ಅವಕಾಶ ಕೊಡೋದಿಲ್ಲ. ಸೊ ಆ ರೀತಿಯಾಗಿ ನಾವು ಬೇರೆ ರಾಷ್ಟ್ರದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರೆ ಮಾತ್ರ ಆ ರೀತಿಯ ಅವಕಾಶಗಳನ್ನು ಕೊಡಲಾಗುತ್ತೆ. ಸೊ ಜಿಬೋಟಿಯಲ್ಲಿ ನಾವು ಅಮೇರಿಕಾದ ಒಂದು ನೌಕಾದಳ ಅಥವಾ ಮಿಲಿಟ್ರಿಯನ್ನು, ಚೈನಾದ ಮಿಲಿಟ್ರಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇತ್ತೀಚೆಗೆ ಆಗಿರ್ತಕ್ಕಂಥ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂದರೆ, ರಷ್ಯಾದವರು ಕೂಡ ತಮ್ಮ ನೌಕಾಯಾನವನ್ನು ಅಥವಾ ನೌಕಾದಳವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸ್ಥಳವನ್ನು ಕೊಟ್ಟಿರ್ತಕ್ಕಂಥವರು ಸುಡಾನ್ ರಾಷ್ಟ್ರದವರು. ಸೊ ಯಾವಾಗ ಈ ಒಂದು ಬಿಗ್ ಕಂಟ್ರೀಸ್ ಎಲ್ಲ ತಮ್ಮ ತಮ್ಮ ನೌಕಾನೆಲೆಗಳನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊ ಇದು ಶಾಂತಿಯನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಜಾಸ್ತಿ ಅಶಾಂತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆಗಳೇ ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ರೆಡ್ ಸಿ ಅಂತಕ್ಕಂಥದ್ದು ಆಲ್ರೆಡಿ ತುಂಬ ಸಂಘರ್ಷದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಈ ಒಂದು ಸಂಘರ್ಷ ಈ ಬೇರೆ ಬೇರೆ ರಾಷ್ಟ್ರಗಳು ಹೆಚ್ಚಾಗಿ ಇಲ್ಲಿ ಬರೋದ್ರಿಂದ, ಸೊ ಫಾರ್ ಎಕ್ಸಾಂಪಲ್ ನಾವು ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಅಮೇರಿಕಾ ಮತ್ತು ರಷ್ಯಾ ಅಂತಕ್ಕಂಥದ್ದು ಎರಡು ಕೂಡ ಟ್ರೇಡ್ ಎನಿಮೀಸ್, ವ್ಯಾಪಾರ ಶತ್ರುಗಳು. ಯಾರು ರಷ್ಯಾದೊಂದಿಗೆ ವ್ಯಾಪಾರವನ್ನು ಹೆಚ್ಚಾಗಿ ಮಾಡ್ತಾರೆ, ಸೊ ಅವರ ಮೇಲೆ ಅಮೇರಿಕಾ ರಾಷ್ಟ್ರದವರು ಬೇರೆ ಬೇರೆ ರೀತಿಯ ಸುಂಕಗಳನ್ನು ಏರ್ತಕ್ಕಂಥದ್ದು ಒಂದು ನಿಯಮವಾಗಿರುತ್ತೆ. ಸೊ ಇವಾಗ ಅವೆರಡೂ ರಾಷ್ಟ್ರಗಳು ತಮ್ಮ ತಮ್ಮ ನೌಕಾನೆಲೆಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಸೊ ಇಟ್ಸ್ ಕೈಂಡ್ ಆಫ್ ಕಾಂಟ್ರಡಿಕ್ಟರಿ ಥರ ಕಾಣಿಸ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕೂಡ ಇನ್ನು ಮುಂದೆ ಸೊ ಅಲ್ಲಿರ್ತಕ್ಕಂಥ ಸಂಘರ್ಷವನ್ನು ಕಡಿಮೆ ಮಾಡ್ಬೋದಾ ಅಥವಾ ಹೆಚ್ಚು ಮಾಡ್ಬೋದಾ ಅಂತಕ್ಕಂಥದ್ದು ತುಂಬ ಒಂದು ಅನ್ಸರ್ಟನಿಟಿಯಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಲಿವಿಂಗ್ ಅಪಾರ್ಟ್ ಆಲ್ ದೀಸ್ ಥಿಂಗ್ಸ್, ರೆಡ್ ಸಿ ಈಸ್ ವೆರಿ ಕ್ರೂಷಿಯಲ್ ವಾಟರ್ ವೇ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಬಿಕಾಸ್ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಬೇರೆ ರಾಷ್ಟ್ರಗಳಿಂದ ಗೂಡ್ಸನ್ನು ತರಿಸ್ಕೊಳ್ಳಿಕ್ಕೂ ಕೂಡ ಅದು ಉತ್ತಮವಾಗಿರ್ತಕ್ಕಂಥ ಜಲಮಾರ್ಗವಾಗಿರುತ್ತೆ. ಇವಾಗ ಡಿಸ್ಟೆನ್ಸ್ ಜಾಸ್ತಿ ಆದರೆ ಸಿಂಪಲ್ ಲಾಜಿಕ್ ಏನು ಅಂದರೆ, ಆ ಒಂದು ಗೂಡ್ಸ್ನ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಅದು ಬರ್ಡನ್ ಆನ್ ಎನಿ ಕಂಟ್ರಿ. ಯಾಕಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ವೆಚ್ಚದಲ್ಲಿ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ಕ್ಲೂಡ್ ಆಗೇ ಇರುತ್ತೆ. ಸೊ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ರೆಡ್ ಸಿಯಲ್ಲಿ ಯಾವುದೇ ಸಂಘರ್ಷಗಳಾಗದೆ ಕಾಪಾಡಿಕೊಳ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅಥವಾ ಎಲ್ಲ ರಾಷ್ಟ್ರಗಳ ಒಂದು ಜವಾಬ್ದಾರಿ. ಸಾಕಷ್ಟು ವಿಚಾರಗಳಂದ್ರೆ ಈ ಜನವರಿ ಮಾಹಿತಿ ಬುತ್ತಿಯಲ್ಲಿ ಹಲವು ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಚಂದನ ಮಂಥನದ ಈ ವಿಶೇಷ ಸಂಚಿಕೆ ಅಂದರೆ ಜನವರಿ ತಿಂಗಳ ಮಾಹಿತಿ ಬುತ್ತಿಯ ಸಂಪೂರ್ಣವಾದಂತಹ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ಸರ್ ಕೊಟ್ಟರು. ಈ ಕಾರ್ಯಕ್ರಮ ಏನಿದೆ ಪ್ರತಿ ತಿಂಗಳು ಕೂಡ ಪ್ರಸಾರ ಆಗುತ್ತೆ. ಪ್ರತಿ ತಿಂಗಳ ಕೊನೆಯ ವಾರದಂದು ಈ ಉತ್ತಮವಾದಂತಹ ಮಾಹಿತಿ ಇರುವಂತಹ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಚಂದನ ಮಂಥನ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಚಾನೆಲ್ ಮೂಲಕವೂ ಸಹ ವೀಕ್ಷಿಸಬಹುದು.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.